ತಾಳ್ಮೆ ಮತ್ತು ವಿನಯದಿಂದಲೇ ಬದುಕನ್ನು ಗೆಲ್ಲುವ ಮೂಲಕ ಗಾನಾ ಕೋಮಾರ್ ಅವರು ಸಮಾಜಕ್ಕೆ ಪಾಠವಾಗಿದ್ದಾರೆಂದು ಸಂಕಲ್ಪ ಸಂಸ್ಥೆಯ ಅಧ್ಯಕ್ಷ ಪ್ರಮೋದ್ ಹೆಗಡೆ ಹೇಳಿದರು. ಅವರು ಯಲ್ಲಾಪುರದ ಅಡಿಕೆ ಭವನದಲ್ಲಿ ಭಾನುವಾರ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಗಾನಾ ಕೋಮಾರ್ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನಾ ನುಡಿಗಳನ್ನಾಡಿದರು. ತನಗಾಗಿ ಬದುಕದೆ ಸಮಾಜಕ್ಕಾಗಿ ಬದುಕಿ ಪರೋಪಕಾರಕ್ಕಾಗಿಯೇ ಬದುಕನ್ನು ಸವೆಸಿದವರು ಕೋಮಾರರು. ಸರಳತೆ, ಕೃಷಿ, ಸಮಾಜ ಸೇವೆಯ ಬದುಕು ನಮಗೆ ಮಾರ್ಗದರ್ಶನವಾಗಬೇಕು ಎಂದರು. ಸಾಹಿತಿ ಡಾಕ್ಟರ್ ಶ್ರೀಧರ್ ಬಳಗಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗ್ರಾಮಗಳಲ್ಲಿ ಮನುಷ್ಯರು ಮನುಷ್ಯರಾಗೇ ಇರುತ್ತಾರೆ, ನಗರಗಳಲ್ಲಿ ಮನುಷ್ಯರು ಯಂತ್ರಗಳಾಗಿರುತ್ತಾರೆ. ಕೋಮಾರರು ವಿಗಾರಿನಂತಹ ಗ್ರಾಮವನ್ನೇ ಅಂತಃಕರಣದಲ್ಲಿ ಇಟ್ಟುಕೊಂಡು ಗ್ರಾಮ ಕಲ್ಪನೆಗೆ ಘನತೆ, ಗೌರವ ತಂದುಕೊಟ್ಟಿರುವುದು ಆದರ್ಶ ಎಂದರು. ಗುಜರಾತ್ ಪೊಲೀಸ್ ಆಯುಕ್ತ ನರಸಿಂಹ ಕೋಮಾರ್ ಅಭಿನಂದನಾ ಗ್ರಂಥ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಶಿಕ್ಷಣ ಇಲ್ಲದಿದ್ದರೂ ಜೀವನ ವಿಜ್ಞಾನದಲ್ಲಿ ಸಾಧನೆ ಮಾಡಿದವರು ಗಾನಾ ಕೋಮಾರ್ ಅವರು. ಸಾರ್ವಜನಿಕ ಜೀವನದಲ್ಲಿ ಅವರು ತೋರಿಸಿದ ಬದ್ಧತೆ, ಆದರ್ಶ, ಪ್ರಾಮಾಣಿಕತೆ ಯುವಕರಿಗೆ ಮಾದರಿಯಾಗಿದೆ. ಐಪಿಎಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವಲ್ಲಿ, ಪ್ರಮುಖ ನಿರ್ಣಯಗಳನ್ನು ಕೈಗೊಳ್ಳುವಲ್ಲಿ ಅವರ ನಿಲುವು, ಆದರ್ಶಗಳು ನನಗೆ ಪ್ರೇರಣೆಯಾಗಿವೆ ಎಂದರು. ವಿಶ್ವದರ್ಶನ ಶಿಕ್ಷಣ ಸಮೂಹದ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಯಲ್ಲಾಪುರದ ಸಂಸ್ಕೃತಿ, ಹವ್ಯಕರ ಸಂಸ್ಕಾರಗಳನ್ನು ಮುಂದಿನ ತಲೆಮಾರಿಗೆ ನೀಡುವ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮಗಳು ನಡೆಯುತ್ತಿರಬೇಕು. ಕಷ್ಟ ನಷ್ಟಗಳು ಬಂದರೂ ಎದುರಿಸಿ ನಿಲ್ಲುವ, ಎಲ್ಲರೊಳಗೂ ಒಂದಾಗುವ ಕೋಮಾರರ ಬದುಕು ಮಾರ್ಗದರ್ಶಿಯಾಗಿದೆ ಎಂದರು. ಗಾನಾ ಕೋಮಾರ್ ಅವರನ್ನು ಅಭಿನಂದನಾ ಸಮಿತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿದ ಗಾನಾ ಕೋಮಾರ್ ಅವರು ಮಾತನಾಡಿ, ನಾವು ಎಲ್ಲರೊಂದಿಗೆ ಬೆರೆತು ಸಮಾಜ ಜೀವಿಯಾದಾಗ ಮಾತ್ರ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಇರುವುದನ್ನು ಹಂಚಿಕೊಂಡು ಬದುಕುವುದು ನಮ್ಮ ಧ್ಯೇಯವಾಗಬೇಕು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಆದರ್ಶಗಳು ಪ್ರೇರಣೆಯಾಗಿದ್ದವು ಎಂದು ಸ್ಮರಿಸಿದರು. ಹಿರಿಯ ಸಹಕಾರಿ ಆರ್.ಎನ್. ಹೆಗಡೆ ಗೊರ್ಸ್ಗದ್ದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ನೈಜ ಅಭಿವೃದ್ಧಿ ಸಾಧ್ಯವಾಗಲು ಕೋಮಾರರಂತಹ ಕಾರ್ಯಕರ್ತರು ಇರಬೇಕು. ಅವರ ಸಾಮಾಜಿಕ ಪ್ರೀತಿ, ಓದುವ ಪ್ರವೃತ್ತಿ ಎಲ್ಲರಿಗೂ ಮಾದರಿ ಎಂದರು. ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕ ಡಾಕ್ಟರ್ ಡಿ.ಕೆ. ಗಾಂವ್ಕರ್ ಗ್ರಂಥದ ಅವಲೋಕನ ಮಾಡಿದರು. ನಿವೃತ್ತ ಸಿಸಿಎಫ್ ಡಾಕ್ಟರ್ ಅಶೋಕ್ ಕುಮಾರ್, ಹಿರಿಯ ಸಹಕಾರಿ ಪಿ.ಜಿ. ಹೆಗಡೆ, ಸರ್ವೋದಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಡಿ. ಶಂಕರ್ ಭಟ್, ನಿವೃತ್ತ ಪ್ರಾಂಶುಪಾಲ ಬೀರಣ್ಣ ನಾಯ್ಕ ಮೊಗಟ, ಅಭಿನಂದನಾ ಸಮಿತಿ ಉಪಾಧ್ಯಕ್ಷ ಡಿ.ಎನ್. ಗಾಂವ್ಕರ್, ಕಳಚಿ ಸಹ್ಯಾದ್ರಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಉಮೇಶ್ ಭಾಗವತ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಸಾದ್ ಕೋಮಾರ್ ಪ್ರಾರ್ಥಿಸಿದರು. ಅಭಿನಂದನಾ ಸಮಿತಿ ಅಧ್ಯಕ್ಷ ಮುರಳಿ ಹೆಗಡೆ ಸ್ವಾಗತಿಸಿದರು. ಪ್ರಧಾನ ಸಂಚಾಲಕ ಸಣ್ಣಪ್ಪ ಭಾಗವತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾಗರಾಜ್ ಹೆಗಡೆ ಸನ್ಮಾನ ಪತ್ರ ವಾಚಿಸಿದರು. ಡಾಕ್ಟರ್ ರವಿ ಭಟ್ ಬರಗದ್ದೆ ನಿರ್ವಹಿಸಿದರು ಹಾಗೂ ಡಿ.ಎನ್. ಗಾಂವ್ಕರ್ ವಂದಿಸಿದರು. ಒಂದಷ್ಟು ಐಡಿಯಾಸ್ಗಳು, ವಿಚಾರಗಳು, ಧೋರಣೆಗಳು ಎಲ್ಲ ಇದ್ರೂ ಸಹಿತ ಎಲ್ಲಕ್ಕೂ ಪದರೂಪಗಳನ್ನು ಕೊಟ್ಟು ವ್ಯವಸ್ಥಿತವಾಗಿ ಪ್ರಸ್ತುತಪಡಿಸ್ಲಿಕ್ಕೆ ಆಗ್ತದೆಯೋ ಇಲ್ಲವೋ ಅನ್ನೋದು ನನಗೆ ನನ್ನದಾದಂಥ ಸಂಶಯ ಇದೆ. ಇರಲಿ. ಎರಡನೇದಾಗಿ, ಸಾಕಷ್ಟು ಸಮಯ ಆಯಿತು ಅಂತ ಹೇಳುವಂಥದ್ದು ಮಾತು. ಬಹಳ ಒಂದು ವ್ಯಕ್ತಿಯನ್ನು ಇಟ್ಕೊಂಡು ಸುತ್ತಲೂ ಸಹಿತ ನಾವು ತಿರುಗಿದರೆ ಬ್ರಹ್ಮಾಂಡದಷ್ಟು ವಿಷಯ ಏನೂ ಅಲ್ಲದ ಗಾನಾ ಕೋಮಾರ್ ಅವರಿಂದ ನಮಗೆ ಸಿಗ್ತದೆ. ದೊಡ್ಡ ಬದುಕಿನ ಸಂಗ್ರಾಮವನ್ನು ಅವರು ಗೆದ್ದಿದ್ದಾರೆ. ಪಾಶುಪತಾಸ್ತ್ರವನ್ನು ಬಳಸಲಿಲ್ಲ ಅವರು. ಯಾವುದೇ ಈ ತಾಲೂಕಿನಿಂದ ಹೊರಗೆ ಗುಜರಾತನ್ನು ನನ್ನ ಕರ್ಮಭೂಮಿನ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಎಷ್ಟೋ ಸಮಯದಿಂದ ಈ ಪ್ರಕಾರದ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ದೊರಕಿದ್ದು ಕಡಿಮೆ. ಇವತ್ತು ವೇದಿಕೆ ಮೇಲೆ ಕೂತು ಕಾರ್ಯಕ್ರಮದ ಚಟುವಟಿಕೆಗಳನ್ನು ನೋಡಿದಾಗ ಇಲ್ಲಿಯ ಜನ ಎಷ್ಟೊಂದು ಸುಂದರವಾದ ಕಾರ್ಯಕ್ರಮವನ್ನು ಪ್ರೀತಿಯಿಂದ, ಆತ್ಮೀಯತೆಯಿಂದ, ಶ್ರದ್ಧೆಯಿಂದ, ಹಾಗೆ ತುಂಬ ಗೌರವದಿಂದ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.